ನನಗೆ ಆಶ್ಚರ್ಯ ಆಗುವಷ್ಟರ ಮಟ್ಟಿಗೆ ಕೊಪ್ಪ ತಾಲೂಕಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಅಭಿನಂದನೆಯನ್ನು ಪಡ್ಕೊಂಡಿದ್ದೀನಿ. ಯಾರೋ ನಿನ್ನೆ ಸ್ನೇಹಿತರು ಪಟ್ಟಿ ಮಾಡ್ತಾಯಿದ್ರು, ಸುಮಾರು 62 ಅಭಿನಂದನೆ ಸನ್ಮಾನಗಳು ತಾಲೂಕಿನಲ್ಲಿ ಸಿಕ್ಕಿದ್ದು. ಆದರೆ ಕಳೆದ ವಾರ 1ನೇ ತಾರೀಕು ಇದೇ ರೇಣುಕಾನಗರದಲ್ಲಿ ಒಂದು ವಿದ್ಯಾರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದನೆಯನ್ನು ಊರಿನ ಜನರು ಮಾಡಿದರು. ಇವತ್ತು ಮತ್ತೆ 2ನೇ ಸನ್ಮಾನವನ್ನು ನಮ್ಮ ಊರಿನವರ ನಡುವೆ, ನಮ್ಮ ಹಿರಿಯರ ನಡುವೆ, ನಮ್ಮ ನೆಲದಲ್ಲಿ, ನಾನು ಓಡಾಡಿ ಬೆಳೆದಂಥ ನೆಲದಲ್ಲಿ ಪಡಿತಾ ಇರ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೇನೆ. ಎಲ್ಲ ಹಿರಿಯರ ತಮ್ಮೆಲ್ಲರ ಆಶೀರ್ವಾದ ಕಾರಣ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಒಬ್ಬ ಸಾಮಾನ್ಯ SLC TCH ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಏನಾದರೂ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ನನ್ನ ಅಪ್ಪ ಅಮ್ಮ ಮಾಡಿದಂಥ ಪುಣ್ಯದ ಕೆಲಸದ ಫಲವೋ ಅಥವಾ ತಮ್ಮಂಥ ಹಿರಿಯರ ಆಶೀರ್ವಾದದ ಫಲವೋ, ಹಾರೈಕೆ ಫಲವೋ ಗೊತ್ತಿಲ್ಲ ನನಗೆ. ಆದರೆ ಕೊಟ್ಟ ಜವಾಬ್ದಾರಿಯನ್ನು, ಇಲಾಖೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಅಥವಾ ವ್ಯವಸ್ಥೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಅದಕ್ಕೆ ನ್ಯಾಯ ಒದಗಿಸುವಂಥ ರೀತಿಯಲ್ಲಿ ಮಾಡ್ತಾ ಬಂದಂಥವನು ನಾನು ಅಷ್ಟೇ. ಹಾಗಾಗಿ ಕಳೆದ 89ರಿಂದ ಇಲ್ಲಿವರೆಗೆ ಬೇರೆ ಬೇರೆ ರೀತಿಯ, ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ 4 ಪುಸ್ತಕದವರೆಗೆ ಒಬ್ಬ ವ್ಯಕ್ತಿ ಕೆಲಸ ಮಾಡಿದ ಉದಾಹರಣೆ ಇಲ್ಲಿವರೆಗೆ ಸಿಗುತ್ತೆ. ಪಠ್ಯಪುಸ್ತಕ ರಚನಾ ಸಮಿತಿ ಒಳಗಡೆಗೆ 13 ಪಠ್ಯಪುಸ್ತಕದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದರ ನಂತರ ಅದೇ ದೊಡ್ಡದು ಅನ್ನೋಷ್ಟೊತ್ತಿಗೆ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ನಿಂದ ಹಿಡಿದು ಜಾಫರ್ ಸರಿಂದ ಹಿಡಿದು ಆ IAS ಅಧಿಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಭಾಗ್ಯ ನಂದಾಯಿತು. ವಿಧಾನಸೌಧದಲ್ಲಿ ಹೋಗಿ ನಾನು, ಯಾಕೆಂದರೆ ಯೂನಿವರ್ಸಿಟಿಗೆ ಓದೋನಲ್ಲ, ನೇರವಾಗಿ ಓದೋನಲ್ಲ, ಕರೆಸ್ಪಾಂಡೆನ್ಸಲ್ಲಿ ಓದೋನು. ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ಗಳ ಜೊತೆಯಲ್ಲಿ ಕೂತ್ಕೊಂಡು ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಸಿದ್ಧಪಡಿಸ್ತಕ್ಕಂಥ ಸಮಿತಿಯ ಸದಸ್ಯನಾಗಿ 1ರಿಂದ 8ನೇ ತರಗತಿಗೆ ಮುಖ್ಯಸ್ಥನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. 15 ರಾಜ್ಯಗಳಿಗೆ ಜೊತೆಗೆ ಯುನಿಸೆಫ್ನ ಪ್ರತಿನಿಧಿಯಾಗಿ ಅಹಮದಾಬಾದ್ನಲ್ಲಿ ವಿಶೇಷ ತರಬೇತಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದೆ ಇಲಾಖೆ. ಇಂತಹ ಅನೇಕ ಅವಕಾಶಗಳನ್ನು ಶಿಕ್ಷಣ ಇಲಾಖೆ ಕೊಡ್ತು. ಅದರ ಜೊತೆಗೆ ಆಯುಷ್ ಡಿಪಾರ್ಟ್ಮೆಂಟು ಏನಿದೆ, ಹೆಲ್ತ್ ಡಿಪಾರ್ಟ್ಮೆಂಟು, ಅದರಲ್ಲಿ ಯೋಗ ಟ್ರೈನಿಂಗನ್ನು ಕೊಡಲಿಕ್ಕೆ ಇಡೀ ರಾಜ್ಯದ ಸುಮಾರು 165 ತಾಲೂಕಿನಲ್ಲಿರ್ತಕ್ಕಂಥ ಪ್ರೌಢಶಾಲಾ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಅವರಿಗೆ 4 ಪುಸ್ತಕಗಳನ್ನು ಬರೆದುಕೊಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಊರಿನಲ್ಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ, ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂತಂದರೆ, ನಮ್ಮ ಎದುರುಗಡೆಗಿರ್ತಕ್ಕಂಥ ತಾವೆಲ್ಲ ಭಾಳ ಹಿರಿಯರಿದ್ದೀರಿ, ತಮ್ಮ ಮಕ್ಕಳಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಇವತ್ತು ಅವತ್ತಿನ ಅವಕಾಶ ಹೋಲಿಸಿದ್ರೆ ನಮ್ಮ ಅಮ್ಮನಿಗೆ ಒಂದು ಕನಸಿತ್ತು. ಅವ್ರು ಯಾವಾಗಲೂ ಹೇಳೋರು, 10 ಜೊತೆಗೆ 11 ಆಗಬೇಡ ಅಂತ. ಅಪ್ಪ ನಮಗೆ ಕಲಿಸ್ಕೊಟ್ಟಿದ್ದವರ ಸ್ವಾಭಿಮಾನ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ತಲೆ ತಗ್ಗಿಸ್ಬೇಡ ಅಂತ. ಅವೆರಡನ್ನ ನಾನು ಪಾಲಿಸ್ಕೊಂಡು ಬಂದಿದ್ವಿ ಇಲ್ಲಿವರೆಗೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಒಂದು ನನ್ನ ಕಳಕಳಿಯ ವಿನಂತಿ ತಮ್ಮೊಂದಿಗಿದೆ. ಎಲ್ಲ ಹಿರಿಯರು ಇಲ್ಲಿದ್ದೀರಿ, ಯುವಕರ ಸಂಖ್ಯೆ, ಯುವತಿಯರ ಸಂಖ್ಯೆ ಭಾಳ ಕಡಿಮೆ ಇದೆ. ಹಿರಿಯರು ಹೇಳ್ತಾರೆ ಒಂದು ಮಾತನ್ನು, ನಮ್ಮ ಮಲೆನಾಡುಗಳು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ ಅಂತ. ಹಾಗೆಯೇ ದಿನನಿತ್ಯ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ತಾಯಿ ಟಿವಿಯ ರಿಮೋಟ್ ಕೊಡಲಿಲ್ಲ ಅಂತ ಹೇಳಿ ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಶಾಲೆಗೆ ಬರ್ತಿಲ್ಲಮ್ಮ, ಶಾಲೆಗೆ ಬಾ ಅಂತೇಳಿ ಶಾಲೆ ಶಿಕ್ಷಕರು ಹೋಗಿ ಕರೆದ್ರೆ ಮಾರನೇ ದಿನ ಮಗ ಅಥವಾ ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮೊನ್ನೆ ಬೆಳಗಾವಿನಲ್ಲಿ ಒಂದು ಅತ್ಯಂತ ಹೃದಯ ವಿದ್ರಾವಕವಾಗಿರತಕ್ಕಂಥ ಘಟನೆ ನಡೆದಿದೆ. ತಮ್ಮ ಬ್ಯಾಗನ್ನು ಹೊತ್ಕೊಂಬರಲಿಲ್ಲ ಅಂಥೇಳಿ, ಕೇವಲ ಬ್ಯಾಗನ್ನು ಜೊತೆಯಲ್ಲಿ ಬರ್ತಕ್ಕಂಥ ಹುಡುಗ ಹೊತ್ಕೊಂಬರಲಿಲ್ಲ ಅಂಥೇಳಿ ಆ ಹುಡುಗನಿಗೆ ಹೆರಾಸ್ಮೆಂಟ್ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡಿದರೆ, ಸೇವೆಗಾಗಿ ಸೇವೆಗೋಸ್ಕರ ಹುಟ್ಟಿರ್ತಕ್ಕಂಥ ಈ ಸಂಸ್ಥೆ ತಮ್ಮ ವರದಿಯನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. ಕಳೆದ 25 ವರ್ಷದ ಹಿಂದೆ ಸಿಫಾನಿ ಸರ್ ಅವರು ಜಿಲ್ಲಾ ಗವರ್ನರ್ ಆಗಿದ್ದಾಗ ನನ್ನ ಕೊಪ್ಪದಲ್ಲಿ ರೋಟರಿ ಸಂಸ್ಥೆ ಅತ್ಯಂತ ಅದ್ಧೂರಿಯಾಗಿ ಒಂದು ಸನ್ಮಾನವನ್ನು ಮಾಡಿತ್ತು. ಇವತ್ತು ಆ 25 ವರ್ಷಗಳ ನಂತರ ಇಲ್ಲಿಯ ಸನ್ಮಾನವನ್ನು ಪಡಿತಾ ಇದ್ದೀನಿ. ತಾವು ಒಂದು ಸ್ವಲ್ಪ ನಮ್ಮ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಯಾಕೆಂದರೆ ನಮ್ಮ ಹಳ್ಳಿ ಮಕ್ಕಳಿಗೆ ಇವತ್ತು ಕನಿಷ್ಠ ಉಳ್ಕೊಂಡಿರೋದೇ ಎಲ್ಲೋ ಕೆಲವು ಮಕ್ಕಳು ಮಾತ್ರ. ಪ್ರಾಣಿಗಳು ತಮ್ಮ ಮಕ್ಕಳನ್ನು, ಮರಿಯನ್ನು ಒಂದು ಹಂತದವರೆಗೆ ಬೆಳೆಸಿದ ನಂತರ ಅವು ಸ್ವತಂತ್ರವಾಗಿ ಹೋಗ್ತವೆ. ನಾವು ಹಾಗೆ ಆಗ್ತಾ ಇದ್ದೀವ? ನಮ್ಮ ಮಕ್ಕಳಿಗೆ ಅಂಕ ಗಳಿಸೋಕ್ಕೆ ಶಿಕ್ಷಣ ಕೊಡ್ತಾ ಇದ್ದೀವಿ,
ಕೆಲಸ ತಗೊಳ್ಳೋಕ್ಕೆ ಶಿಕ್ಷಣ ಕೊಡ್ತಾ ಇದ್ವಿ, ಜೀವನಕ್ಕಾಗಿ ಶಿಕ್ಷಣ ಕೊಡ್ತಾ ಇಲ್ಲ. ನಾವು ನೀವೆಲ್ಲ ಅಜ್ಜಿ ತೊಡೆ ಮೇಲೆ ಬೆಳೆದ್ವಿ. ಅವರು ಹೇಳ್ತಿದ್ದ ಕಥೆಗಳನ್ನು ಕೇಳ್ತಾ ಬೆಳೆದ್ವಿ. ಅವ್ರು ಹೇಳ್ತಕ್ಕಂಥ ಆ ರೋಚಕವಾಗಿರ್ತಕ್ಕಂಥ ರಾಕ್ಷಸರ ಕಥೆಗಳನ್ನು ಕೇಳ್ತಾ ನಾವು ಸೃಜನಾತ್ಮಕ ಚಿಂತನೆ ಮಾಡೋದನ್ನು ಕಲ್ತ್ವಿ, ಕನಸು ಕಟ್ಟೋದನ್ನು ಕಲ್ತ್ವಿ, ಹೊಸದನ್ನು ತಿಳಿಯೋದನ್ನು ಕಲ್ತ್ವಿ. ಮೀನು ನೀರಿನಲ್ಲಿ ಇರ್ತಕ್ಕಂಥ ತಿಮಿಂಗಲವನ್ನು ನೋಡಿದ ಮನುಷ್ಯ ದೊಡ್ಡ ಸಭ್ಯರನ್ನು ಕಂಡಿಡ್ದ ಅಂತ ಹೇಳ್ತಾರೆ. ಆಕಾಶದಲ್ಲಿ ಹಾರಾಡ್ತಕ್ಕಂಥ ಬೃಹದಾಕಾರದ ಪಕ್ಷಿಗಳನ್ನು ನೋಡಿದಂಥ ಮನುಷ್ಯ ರೆಕ್ಕೆ ಕಟ್ಟಿ ಗುಡ್ಡದಿಂದ ಹಾರಿ ಸಾವಿರಾರು ಜನ ಸತ್ತ ಮೇಲೆ ನಾವು ವಿಮಾನವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ನಾವು ಸ್ವಲ್ಪ ನಮ್ಮ ಮಕ್ಕಳ ಕಡೆಗೆ ಯೋಚನೆ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ನಮ್ಮ ಮಕ್ಕಳು ನಮ್ಮವರಾಗಿ ಉಳಿಯೋದಿಲ್ಲ. ದಯಮಾಡಿ ತಮ್ಮಂಥ ಸಂಸ್ಥೆ ಮನಸ್ಸು ಮಾಡಿದರೆ ಮಾನ್ಯ ಜಿಲ್ಲಾ ಗವರ್ನರ್ ಸರ್ ಇದ್ದಾರೆ, ಜೊತೆಗೆ ಎಲ್ಲ ಪದಾಧಿಕಾರಿಗಳಿದ್ದೀರಿ. ಮುಂದಿನ ದಿನಗಳಲ್ಲಾದರೂ ನಮ್ಮ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡುವಂಥ ಪ್ರಯತ್ನ, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಪ್ರಯತ್ನ, ಅವರಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರ್ತಕ್ಕಂಥ, ಯಾಕೆಂದರೆ ತಮ್ಮಲ್ಲಿ ಭಾಳಷ್ಟು ಜನ ನುರಿತ ಪರಿಣಿತರು ಇರೋದರಿಂದ, ಉಪನ್ಯಾಸಕರು ಇರೋದರಿಂದ, ತಿಳುವಳಿಕಸ್ಥರು ಇರೋದರಿಂದ, ವೈದ್ಯರು ಇರೋದರಿಂದ, ಮನಃಶಾಸ್ತ್ರಜ್ಞರು ಇರೋದರಿಂದ ತಾವು ಮನಸ್ಸು ಮಾಡಿದರೆ ಖಂಡಿತವಾಗಿ ನಮ್ಮ ಮಲೆನಾಡಿನ ಮಕ್ಕಳ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸನ ತುಂಬಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಅತ್ಯಂತ ಅದ್ಧೂರಿಯಾಗಿ ನನ್ನನ್ನು ಇಲ್ಲಿಗೆ ಕರೆದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದರೆ, ಜೊತೆಗೆ ವಿಶೇಷವಾಗಿ ನಾವು ಎಲ್ಲೆಲ್ಲೋ ತಗೊಳ್ಳುವಂಥ ಅಭಿನಂದನೆಗಿಂತ ಮಾನ್ಯ ಮುಖ್ಯಮಂತ್ರಿಗಳ ವಿಧಾನಸೌಧದಲ್ಲಿ ನಮಗೆ ಸೆಪ್ಟೆಂಬರ್ 5ನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಯೊಂದಿಗೆ 25,000 ನಗದು ನನಗೆ, ನನ್ನ ಶಾಲೆಗೆ 50,000 ನಗದನ್ನು ಕೊಟ್ಟು ಬಹುಮಾನ ಅಭಿನಂದಿಸಿದ್ದಕ್ಕಿಂತ ದೊಡ್ಡ ಹೆಮ್ಮೆಯ ಅಭಿನಂದನೆ ಇದು ಅಂತ ಅಂದ್ಕೊಳ್ತೇನೆ. ಹಾಗೆಯೇ ನನಗೆ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 1.5 ಲಕ್ಷ ಜನರ ಎದುರುಗಡೆಗೆ ಉಪನ್ಯಾಸ ಕೊಡಲಿಕ್ಕೆ ಅವಕಾಶ ಕೊಟ್ಟ ಆ ದಿನಕ್ಕಿಂತ ಇದು ವಿಶೇಷವಾಗಿರ್ತಕ್ಕಂಥ ದಿನ. ನನ್ನ ಜೀವನದಲ್ಲಿ ಮರೆಯಲಾಗದೆ ಇರ್ತಕ್ಕಂಥ ಒಂದು ದಿನವನ್ನು ತಾವು ನನಗೆ ಒದಗಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೆ ಇದಕ್ಕೆ ಯಾರೆಲ್ಲ ಭಾಗಿದಾರರಾಗಿದ್ದೀರಿ, ನನಗೆ ಹಿರಿಯರಾಗಿರ್ತಕ್ಕಂಥ ಗೀತಾ ಮೇಡಮ್ ಎದುರುಗಡೆ ಇದ್ದಾರೆ, ವೆಂಕಟೇಶ್ ಸರ್ ಅವರು ಇದ್ದಾರೆ, ಮತ್ತು ಪರಿಚಿತರು ಭಾಳ ಜನ ನನ್ನ ಜೊತೆ ಓದೋರು ಇದ್ದೀರಿ, ಜೊತೆಗೆ ನಮ್ಮ ಊರಿನವರು ಭಾಳ ಜನ ಇದ್ದೀರಿ. ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ತಾವು ನನ್ನ ಜವಾಬ್ದಾರಿಯನ್ನು ಹೆಚ್ಚಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ರೋಟರಿ ಕ್ಲಬ್ಬಿಗೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.